ಈಗಾಗಲೇ ನಮ್ಮ ಎದುರಿಗೆ ನಾಗಮ್ಮ ಆಸೀನರಾಗಿದ್ದಾರೆ. ಹಿರಿಯ ಚೇತನರಾದಂಥ ನಾಗಮ್ಮ ನಾಯಕರಿಗೆ ನಮಸ್ಕರಿಸುತ್ತಾ, SSLCಯಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಗುರುತಿಸಿ ಪ್ರತಿ ವರ್ಷ PR ನಾಯಕರು ತಮ್ಮ ತಾಯಿ ನಾಗಮ್ಮ ಪ್ರಕಾಶನ ಹೊಣೆಗದ್ದೆ ಅದರ ಅಡಿಯಲ್ಲಿ ಪ್ರತಿಭೆಯ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಪ್ರತಿಭೆಗೆ ಪುರಸ್ಕಾರದ ಸಿಂಚನವಾದಾಗ ಅದು ಮತ್ತಷ್ಟು ಬೆಳಗಲು ಸಾಧ್ಯವಾಗುತ್ತದೆ ಎಂಬ ವಿಚಾರವನ್ನು ಹೊತ್ತಂಥ ಈ ಪ್ರಕಾಶನ ಈಗ ಎಲ್ಲ ಊರಿನ ಹಾಗೂ ಹೊರ ಊರಿನ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಹಾಜರಿದ್ದಂಥ ಎಲ್ಲರನ್ನ ಅತ್ಯಂತ ಹೃದಯಾಂತರ್ಗತವಾಗಿ ಸ್ವಾಗತಿಸಲಿದ್ದಾರೆ ಸಂಚಾಲಕರಾದಂಥ ಶ್ರೀ PR. ಕ್ಷಮೆ ಕೊಡ್ತೇನೆ, ಸ್ವಲ್ಪ ಜಾಗ ಸಮಸ್ಯೆ ಆಯಿತು. ಇಲ್ಲಿ ಇವತ್ತು ನನ್ನ ಮನೆಗೆ ಒಬ್ಬ ಗುರುಸ್ಥಾನದಲ್ಲಿದ್ದಂಥವರು, ನನಗೆ ಮಾರ್ಗದರ್ಶಕರು, ಹಿರಿಯರಾದ ಜಿ ಭಟ್ ಸರ್ ಅವರು ಬಂದಿದ್ದಾರೆ. ನಾನು ಪ್ರತಿ ವರ್ಷ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾಗಿತ್ತು. ಈ ವರ್ಷ ತಕ್ಷಣ ನನಗೆ ಶ್ರೀ ಜಿ ಭಟ್ರನ್ನ ನನ್ನ ಮನೆಗೆ ಕರೆಸಬೇಕು ಅನಿಸ್ತು. ಯಾಕಂದ್ರೆ ಜಿ ಭಟ್ರು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ಸುಮಾರು 5 ದಶಕಗಳ ಕಾಲ 50 ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ದುಡಿದಂಥವ್ರು. ಇವತ್ತು ಇಡೀ ಜಿಲ್ಲೆಯ ಸಮಸ್ಯೆಗಳಿರ್ಬೋದು, ಬಡವರ ಪರವಾದ ಧ್ವನಿಗಳಿರ್ಬೋದು, ಯಾವುದೇ ಕಷ್ಟದಲ್ಲಿದ್ದ ವ್ಯಕ್ತಿಗಳಿಗೆ ಅವರು ಪತ್ರಿಕೆಯಲ್ಲಿ ಬರೆಯುವುದರ ಮೂಲಕ, ಜೊತೆಗೆ ಅವರ ಮಾತು ಅತ್ಯಂತ ಪ್ರಭಾವಿತ ಮಾತು. ಯಾವುದೇ ಜನಪ್ರತಿನಿಧಿಗಳಾದರೂ ಸಹ ಜೀವ ಭಟ್ರು ಹೇಳಿದ್ದಾರೆ ಅಂದರೆ ಅದನ್ನು ತೆಗೆದುಹಾಕುವಂತಿಲ್ಲ ಅಂತ ಒಬ್ಬ ಪ್ರಭಾವಿ ನಾಯಕರು. ಜೊತೆಗೆ ನನ್ನಂತ ಒಬ್ಬ ಸಾಮಾನ್ಯ ಶಿಕ್ಷಕನನ್ನ ಅತ್ಯಂತ ಪ್ರೀತಿಯಿಂದ ತಮ್ಮ ಪತ್ರಿಕೆಯಲ್ಲಿ ನಮ್ಮ ವಿಷಯಗಳನ್ನು ಪ್ರಕಟಿಸುವುದರ ಮೂಲಕ ನಮ್ಮನ್ನ ಹರಸಿ ಹಾರಿಸಿದಂಥವ್ರು. ಅಂತ ಒಂದು ಗುರುಸ್ಥಾನದಲ್ಲಿದ್ದಂಥ ಶ್ರೀಯುತ ಜಿ ಭಟ್ರವರು ನಮ್ಮ ಮನೆಗೆ ಬಂದಿರೋದು ಇಡೀ ನಮ್ಮ ಊರಿಗೆ ತುಂಬ ಖುಷಿಯಾಗಿದೆ. ಜೊತೆಗೆ ನನ್ನ ಕುಟುಂಬದ ಪರವಾಗಿ ಜಿ ಭಟ್ರವರಿಗೆ ಆಯುಷ್ಯ ಆರೋಗ್ಯ ಶ್ರೀ ಶಾಂತಿಕಾ ಪರಮೇಶ್ವರಿ ಜಯಪಾಲಿಸಲಿ. ಜೊತೆಗೆ ಅವರ ಆ ಮಾಧ್ಯಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು, ಪ್ರಶಸ್ತಿ, ಸನ್ಮಾನ ಅವರಿಗೆ ಅರಸಿ ಬರಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ನನ್ನ ಕುಟುಂಬದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಗೆಳೆಯ MG ನಾಯ್ಕ, ಬಹುಶಃ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಹೊನ್ನಾವರದಲ್ಲಿ ಶ್ರೀ MG ನಾಯ್ಕರವರು ಒಬ್ಬರು. ಅಚಾನಕ್ಕಾಗಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾನು ಪ್ರತಿ ವರ್ಷದ ಹಾಗೆ ಒಂದು 25ನೇ ತಾರೀಕು ನಾಳೆಯಿಂದ ಕಾಲೇಜು ಪ್ರಾರಂಭ ಆಗ್ತದೆ, 24ಕ್ಕೆ ಮಾಡಿ ತೀರ್ಮಾನ ಮಾಡಿದಾಗ ತಕ್ಷಣ MG ನಾಯ್ಕರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸುದ್ದಿ ಬಂದ ತಕ್ಷಣ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ನನ್ನ ಮನೆ ಕಾರ್ಯಕ್ರಮಕ್ಕೆ ಬರಬೇಕು, ಇದು ನನ್ನ ಭಾಗ್ಯ, ಇದೊಂದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಜಿಲ್ಲಾಧ್ಯಕ್ಷರು ಪ್ರಥಮ ಕಾರ್ಯಕ್ರಮಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಅದು ನಾವು ನಾಗಮ್ಮ ಪ್ರಕಾಶನದಿಂದ ಒಂದು ಪುಟ್ಟ ಈ ಹಿರಿಯರನ್ನ ಕರೆಸಿ ಈ ಮಕ್ಕಳಿಗೆ ಒಂದಿಷ್ಟು ಹಿತವಚನ ಹೇಳುವಂಥದ್ದು, ಯಾವುದೇ ರೀತಿ ಅವರಿಗೆ ಆರ್ಥಿಕ ಸಹಾಯ ಮಾಡುವಂಥದ್ದಾಗಲಿ ಅಥವಾ ಬೇರೆ ರೀತಿಯ ಸಹಾಯ ಇಲ್ಲ. ಒಟ್ಟಾರೆ ಹಿರಿಯರ ಮಾತು ಅವರು ಕಿವಿ ಮೇಲೆ ಬಿದ್ದಾಗ ಅದು ಮುಂದಿನ ದಿನಗಳಲ್ಲಿ ಅವರಿಗೆ ದಾರಿದೀಪ ಆಗಲಿ ಅಂತ ಸಂದರ್ಭಕ್ಕಾಗಿ ನಾನು ಇವತ್ತು MG ನಾಯ್ಕರಿಗೆ ಬರಲಿ ಕೇಳಿದೆ. ಅವರು ಬಂದಿದ್ದಾರೆ. ಶ್ರೀ MG ನಾಯ್ಕರವರಿಗೆ ನನ್ನ ಕುಟುಂಬದ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬರ್ತಾರೆ. ಅವರ ತಂದೆ ತಾಯಿಗಳು, ಅವರ ಧರ್ಮಪತ್ನಿ ಯಾವ ರೀತಿಯಾಗಿ ಸುರೇಶ್ ನಾಯ್ಕರವ್ರನ್ನ ಸಪೋರ್ಟ್ ಮಾಡ್ತಾರೆ, ಕೆಲಸ ಮಾಡಲಿಕ್ಕೆ ಯಾವ ರೀತಿ ಬೆಂಬಲಿಸ್ತಾರೆ ಹೇಳಿ ನಮಗೆಲ್ಲ ಅದು ಗೊತ್ತಿದೆ. ಹಾಗಾಗಿ ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ಇವತ್ತು ಅದು ಅವರ ಮಾಡುವಂಥ ಕೆಲಸ ಇರ್ಬೋದು ಅಥವಾ ಅದರ ಹೊರತಾಗಿ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರೀ ಸುರೇಶ್ ನಾಯ್ಕರವರು ತೊಡಗಿಸಿಕೊಂಡಿದ್ದಾರೆ. ಅವರು ಇವತ್ತು ಹೊನ್ನಾವರ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು. ಅಚಾನಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅವರನ್ನ ನಾನು ಆಮಂತ್ರಣ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರೀಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ತಾಲೂಕನ್ನು ಪ್ರತಿನಿಧಿಸ್ತಕ್ಕಂಥ ಶಿಕ್ಷಕರ ಪ್ರತಿನಿಧಿಯಾಗಿ ಅಭಿವೃದ್ಧಿ ಆಯ್ಕೆಂತವರು ಅವ್ರು ನಮ್ಮನೆ ಬಂದಿದ್ದಾರೆ. ಅವರನ್ನು ಸಹ ನಾನು ನನ್ನ ಕುಟುಂಬದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ನೀಡ್ತೇನೆ. ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದವರು ಈ ವರ್ಷ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. MG ನಾಯ್ಕರವರಿಗೆ ನನ್ನ ಕುಟುಂಬದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ನೀಡ್ತಾ ಇದ್ದೀನಿ. ಇನ್ನು ಗೆಳೆಯ ಸಚಿನ್ ಉದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದಂಥವ್ರು. ಇವತ್ತು ಹೊಳೆಗದ್ದೆಯಲ್ಲಿ ನಡ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಅಲ್ಲೆಲ್ಲ ಸಚಿನ್ ನಾಯ್ಕರು ಮುಂದಿರ್ತಿ
ಆ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥವ್ರು, ಜೊತೆಗೆ ಕಾರ್ಯಕ್ರಮದ ಯಶಸ್ಸಿಗೆ ತುಂಬಾ ಸಹಕಾರವನ್ನು ನೀಡಿದಂಥವ್ರು. ಆರ್ಥಿಕವಾಗಿ ಸಹಾಯವನ್ನು ಮಾಡಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರು. ನನ್ನೆಲ್ಲ ಬೆಳವಣಿಗೆಗೆ ಅವರು ಸಹ ಒಬ್ಬರು. ಹಾಗಾಗಿ ಶ್ರೀ ಸಚಿನ್ ನಾಯ್ಕ ಅವರಿಗೆ ನನ್ನ ಕುಟುಂಬದ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಹೇಳ್ತೇನೆ. ಇನ್ನೊಬ್ಬ ನನ್ನ ಗುರುಗಳು ಸುರೇಶ್ ಅಗಡಿಯವರು, ನಮ್ಮ ಮನೆಯ ಪಕ್ಕದಲ್ಲಿರುವಂಥವರು, ಕೊಂಕಣ ವಿಧಾತ್ರಿ ಅಕಾಡೆಮಿಯ ಒಬ್ಬ ಅತ್ಯುತ್ತಮ ಅಧ್ಯಾಪಕರಾಗಿ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ, ನಮ್ಮ ಮನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಬಂದು ನನ್ನನ್ನು ಬೆಂಬಲಿಸುವಂಥವ್ರು, ಸಹಕರಿಸುವಂಥವ್ರು. ಶ್ರೀ ಸುರೇಶ್ ಹೆಗಡೆಯವರಿಗೆ ನನ್ನ ಕುಟುಂಬದ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚರಣಗಳಿಗೆ ವಂದಿಸಿ ನಾನೊಂದು ಎರಡು ಮಾತಾಡ್ತೇನೆ. ನಾನೇನು ಭಾಷಣ ಮಾಡಕ್ಕೆ ಬಂದವನಲ್ಲ. ಪಿ ಆರ್ ನಾಯ್ಕರು ನಮ್ಮ ಮನೆಗೆ ಬರಬೇಕು ಅಂದ ಕೂಡಲೇ ಪೂರ ಮುಗಿಸು ಮೊದಲೇ ಅಡ್ಡಿಲ್ಲ ಬರ್ತೇನೆ ಅಂತ. ಯಾಕಂದ್ರೆ ಪಿ ಆರ್ ನಾಯ್ಕರು ತುಂಬ ಸಜ್ಜನರು, ಶಿಕ್ಷಕರು, ತಮ್ಮ ಬದುಕನ್ನು ಸಂಪೂರ್ಣವಾಗಿ ಮಕ್ಕಳ ಅಭ್ಯುದಯಕ್ಕಾಗಿ ಕಾದಿಟ್ಟಿರ್ತಕ್ಕಂಥವ್ರು. ಇತ್ತೀಚಿನ ಕಾಲದಲ್ಲಿ ಈ ಥರದ ಸಮರ್ಪಣಾ ಭಾವದಿಂದ ಪ್ರೀತಿಯಿಂದ ದುಡಿತಕ್ಕಂಥ ಶಿಕ್ಷಕರು ಕಡಿಮೆ ಆಗಿರೋ ಕಾಲದಲ್ಲಿ ಪಿ ಆರ್ ನಾಯ್ಕರ ಬಗ್ಗೆ ನಿಮ್ಗೆ ಯಾವತ್ತೂ ತುಂಬ ಗೌರವ. ಸಾಹಿತ್ಯ ಸಮ್ಮೇಳನ ತಗೊಳ್ಳಿ, ಬೇರೆ ಯಾವುದೇ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆ ತಗೊಳ್ಳಿ, ಶ್ರಮ ವಹಿಸಿ ದುಡಿದು ಅಚ್ಚುಕಟ್ಟಾಗಿ ತಮ್ಮ ಕೆಲಸ ಮುಗಿಸ್ತಾರೆ. ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಸಂಭಾಳಿಸೋದು, ಈ ಸಾಹಿತ್ಯಗಳನ್ನೆಲ್ಲ ಸಂಭಾಳಿಸೋದು ಸುಲಭದ ಮಾತಲ್ಲ.
ಆದರೆ ಪಿ ಆರ್ ನಾಯಕರು ಯಾರಿಂದಲೂ ಆಪಾದನೆ ಬರದೇ ಇರುವ ಮಾಡಿ, ಯಾರಿಗೂ ಬೇಜಾರಾಗಿರುವ ಮಾಡಿ ನಡೆಸ್ಕೊಂಡು ಬಂದಿದ್ದಾರೆ. ಅವರ ಸಾಮರ್ಥ್ಯವನ್ನು ನಾನು ಹಲವಾರು ಸಲ ಕಂಡಿದ್ದೇನೆ. ಇವತ್ತು ಮಕ್ಕಳಿಗೆ ಸನ್ಮಾನ ಅಲ್ಲ, ಇದು ಆಶೀರ್ವಾದ, ತಾಯಿಯ ಆಶೀರ್ವಾದ ಹಾಗೂ ಪಿ ಆರ್ ನಾಯಕರ ಆಶೀರ್ವಾದ ಸಿಕ್ಕಿದೆ ಅಂದರೆ ನೀವು ಜೀವನದಲ್ಲೇ ಯಶಸ್ವಿ ಆಗ್ತೀರಿ ಅಂತ. ಅಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್, ಶಾಲೋ ಮಾಲೆಯೋ ಇದು ಯಾವುದೂ ಬರೋದಿಲ್ಲ. ಆದರೆ ಒಬ್ಬರು ಗುರುಗಳು, ಶಿಕ್ಷಕರು, ಹಲವಾರು ಗುರುಗಳ ಸಮ್ಮುಖದಲ್ಲಿ ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ಒಳ್ಳೆ ಭವಿಷ್ಯ ಇದೆ ಅನ್ನುವಂಥ ಒಂದು ತಿಳ್ಕೋಬೇಕು ನೀವು. ಹಾಗೆ ಅವರ ಆಸೆ ಆಕಾಂಕ್ಷೆಗಳು ಯಾವ ಉದ್ದೇಶದಿಂದ ಸನ್ಮಾನ ಮಾಡಿದ್ದಾರೋ ಇಂತಹ ನೂರಾರು ಸನ್ಮಾನಗಳು ನಿಮ್ಮ ಬದುಕಿಗೆ ಸಿಗುವಂತಾಗಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಇನ್ನು ನನಗೆ ಯಾಕೋ ಸಂತೋಷ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಒಂದು ಪಿ ಆರ್ ನಾಯಕರ ಆತ್ಮೀಯತೆ, ಒಂದು ಇವತ್ತು ವಿಶೇಷವಾಗಿ ನಮ್ಮ ಎಂ ಜಿ ನಾಯಕರು ನಿನ್ನೆಯಿಂದ ಸುದ್ದಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಸುದೇಶ್ ಅವರು ತಾಲೂಕಾ ಅಧ್ಯಕ್ಷರಾಗಿದ್ದಾರೆ. ನಮಗೆ ಹೊನ್ನಾವರ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಒಬ್ರು ಹೀರೋ ಇವರು, ಒಬ್ರು ಹೀರೋ ಇವರು. ಇವರು ಲಯನ್ಸ್ ಕ್ಲಬ್ನ ತುಂಬಾ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಕೂತ್ಕೊಳ್ಳೋ ಜನನೇ ಅಲ್ಲ ಇಬ್ರು ಕೂಡ, ಹಾರ್ಡ್ ವರ್ಕರ್ಸ್. ನಾನು ಕೆಲವು ಸಲ ಕೇಳೋದುಂಟು, ಮನೆಯಲ್ಲಿ ಯಾರು ಬೈಯುವುದಿಲ್ವ ಅಂತೇಳಿ. 12 ಗಂಟೆ, 1 ಗಂಟೆ, 2 ಗಂಟೆ ಎಷ್ಟೊತ್ತಿಗೆ ಹೋಗ್ತಾರೆ ಗೊತ್ತಿಲ್ಲ. ಕೆಲವು ಸಲ ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋದಾಗ ಬೈಕ್ನಲ್ಲಿ ಯಾವುದೋ ಒಂದು ಕ್ರೀಡಾಕೂಟದ್ದು ಸುದೇಶ್ ನಾಯಕರು ಹ್ಯಾಂಡಲ್ ಮಾಡಿ ಕೇಳ್ತಾರೆ, ಯಾರು ಬೈಯುವುದಿಲ್ವ ಅಂತ ಕೇಳ್ತಾರೆ, ಏನು ಹೇಳೋದಿಲ್ಲ. ಈ ತರ ಡೆಡಿಕೇಟೆಡ್ ಆಗಿ ದುಡಿತಕ್ಕಂಥವ್ರು, ತಮ್ಮ ವೃತ್ತಿಯ ಜೊತೆಗೆ ಬೇರೆ ಎಲ್ಲ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ದುಡಿತಕ್ಕಂಥವ್ರು ತುಂಬಾ ಅಪರೂಪ ಸಮಾಜದಲ್ಲಿ. ಆದ್ರಿಂದ ನಾನು ಇವರಿಬ್ಬರನ್ನು ಕೂಡ ತುಂಬಾ ಪ್ರೀತಿಯಿಂದ ಕಾಣ್ತೇನೆ, ತುಂಬಾ ಗೌರವಿಸ್ತೇನೆ ಕೂಡ. ಇನ್ನು ಜಿಲ್ಲಾ ಮಟ್ಟದ ಅಧ್ಯಕ್ಷತೆ ವಹಿಸ್ಕೊಂಡು ನಾನು ಬೆಳಿಗ್ಗೆ ಹೇಳಿದವರಿಗೆ ಸ್ವಲ್ಪ ಕಾಳಜಿಯಿಂದ ಇರಿಯಪ್ಪ, ಎಲ್ಲ ಕಡೆ ಒಂದೇ ರೀತಿ ಇರೋದಿಲ್ಲ, ಚೆನ್ನಾಗಿ ನಡೆಸಿ ಅಂತ. ಶಿಕ್ಷಕರ ಸಮಸ್ಯೆ ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರದ ಸಮಸ್ಯೆಯನ್ನು ಕೂಡ ನಿವಾರಿಸುವಲ್ಲಿ ಯಾವ ತಾಕತ್ತು ಅವರಿಗಿದೆ, ಅದು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಂಧುಗಳೇ, ಸುದೇಶ್ ಅವರು ನಾನು ತುಂಬಾ ಮೆಚ್ಕೊಳ್ಳೋದು, ಯಾಕೆಂದ್ರೆ ಆ ಮನುಷ್ಯ ಅದ್ಭುತವಾದಂಥ ಕೆಲಸಗಾರ. ಕೋವಿಡ್ ಕಾಲದಲ್ಲಿ ಸಾಧಾರಣ ಹೆಚ್ಚಿನ ಶಿಕ್ಷಕರು ಯಾರು ಶಾಲೆಗೂ ಬರಲಿಲ್ಲ, ಮನೆಯಲ್ಲಿದ್ದು ಗೊತ್ತಿಲ್ಲ, ಕಾಣಲಿಲ್ಲ. ಸುದೇಶ್ ದಿವಸಕ್ಕೆ 12 ತಾಸು ಹೊನ್ನಾವರದಲ್ಲಿ ಉಳ್ಕೊಂಡು ಏನೆಲ್ಲ ಸಮಸ್ಯೆಗಳಿದೆ, ಆರೋಗ್ಯ ಹಾಸ್ಪಿಟಲ್ಗಳ ಸಮಸ್ಯೆ ಇದೆಯೋ, ಆಡಳಿತದ ಸಮಸ್ಯೆ ಇದೆಯೋ, ತಹಶೀಲ್ದಾರ್ ಸಮಸ್ಯೆ ಇದೆಯೋ, ರೇಷನ್ ಸಮಸ್ಯೆ, ಆರೋಗ್ಯ ಹಾಸ್ಪಿಟಲ್ಗಳ ಸಮಸ್ಯೆ ಇದೆಯೋ, ಆಡಳಿತದ ಸಮಸ್ಯೆ ಇದೆಯೋ, ತಹಶೀಲ್ದಾರ್ ಸಮಸ್ಯೆ ಇದೆಯೋ, ರೇಷನ್ ಸಮಸ್ಯೆ ಇದೆಯೋ, ಹೀಗೆ ಎಲ್ಲ ಸಮಸ್ಯೆಗಳನ್ನು ಅಟೆಂಡ್ ಮಾಡಿ ನಾನೊಬ್ಬ ಪತ್ರಕರ್ತನಾಗಿ ಸುತ್ತಾ ಇದ್ದೆ, ನನ್ನಾಗಿ ಸುದೇಶ್ ಕೂಡ ಸುತ್ತಕೊಂಡು ಓಡಾಡ್ತಾ ಇದ್ರು. ಅದರಿಂದ ಹೊಳಗದ್ದೆ ಗ್ರಾಮದವರಿಗೆ, ದೇವಗಿರಿ ಗ್ರಾಮದವ್ರಿಗೆ ನಾವು ಕೃತಜ್ಞರಾಗಿರ್ಬೇಕು. ಹೊನ್ನಾವರಿಗೆ ಇಬ್ಬರನ್ನು ಕೊಟ್ಟಿದ್ದೀವಿ, ಒಂದು ಪಿ ಆರ್ ಐ ಮಾಸ್ಟರ್ನ, ಸುದೇಶ್ ಅವ್ರನ್ನ ನಾನು ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಇವತ್ತು ಕೆಲಸ ಮಾಡುವವರೇ ಇಲ್ಲ, ಕಷ್ಟಪಡುವವರಿಲ್ಲ, ಮಾತಾಡೋರು ತುಂಬಾ ಜನ ಸಿಗ್ತಾರೆ. ಯಾವ್ದಕ್ಕೆ ಹೋದ್ರು, ಯಾವ ಕೆಲಸಕ್ಕೆ ಹೋದ್ರು ಕೂಡ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಜೊತೆಗೆ ನಿಲ್ಲೋದು, ಅದು ದುಡಿಯೋದು ಬಹಳ ಅಪರೂಪ ಕೆಲಸ. ಸುದೇಶ್ ಅವರನ್ನ ಇಷ್ಟೆಲ್ಲ ಓಡಾಡೋದಕ್ಕೆ ಬಿಟ್ಟಿರ್ತಕ್ಕಂಥವ್ರು ಶ್ರೀಮತಿಯವರು, ಅದಕ್ಕೆ ಹೇಳಲಿಕ್ಕಿಲ್ಲ, ಅವ್ರು ಹೇಳಿದ್ರೆ ಅದು ಬೇರೆ ಪ್ರಶ್ನೆ. ಸುದೇಶ್ ನಾಯಕರ ತಂದೆಯವರು ನನಗೆ ಬಹಳ ಕ್ಲೋಸ್ ಫ್ರೆಂಡ್, ಅವರು ಹೊನ್ನಾವರದ ಸರ್ವಿಸ್ನಲ್ಲಿ ಇದ್ರು. ಸುದೇಶ್ ಅವರು ಅಸಮಾನ ಗೃಹ ಪ್ರವೇಶಕ್ಕಾಗಿ ಬಂದ ನನಗೆ ಶಾಕ್, ಎಷ್ಟೋ ವರ್ಷದ ನಂತರ ಹಳೆಯ ಸ್ನೇಹಿತರು ಒಬ್ಬರು ಸಿಕ್ಕಿದ್ರು ಅಂತ. ಇಂಥ ಕ್ವಾಲಿಟಿ ಇದೆಯಲ್ಲ, ಮಕ್ಕಳು ಕಲ್ತ್ಕೊಳ್ಬೇಕು. ಅಂದ್ರೆ ಅದು ವ್ಯಕ್ತಿತ್ವವನ್ನು ತೋರಿಸ್ತದೆ, ಘನತೆಯನ್ನು ಹೆಚ್ಚು. ನೀವು ಯಾವ ಉದ್ಯೋಗದಲ್ಲೇ ಇರಿ, ನೌಕರಿ ಮಾಡಿ, ಸಂಬಳ ಮಾಡಿ, ಅದು ಮುಖ್ಯ ಆಗೋದಿಲ್ಲ. ನೀವು ಸಮಾಜಕ್ಕೆ ಎಷ್ಟು ಸಂದಿದ್ದೀರಿ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಆಗ್ತದೆ. ಇವತ್ತು ಪಿ ಆರ್ ಅಷ್ಟು ತಾಯಿ ಹೆಸರು, ತಾಯಿಯನ್ನು ಬಹಳ ದೊಡ್ಡ ಸಂಖ್ಯೆ. ಈ ಭೂಮಿಯ ಮೇಲೆ ನದಿಗಳನ್ನ ತಾಯಿ ಅಂತ ಕರಿತೀವಿ, ಭೂಮಿಯನ್ನ ತಾಯಿ ಅಂತ ಕರಿತಿದ್ದೇವೆ. ತಾಯಿ ಅನ್ನಿ, ಮಾ ಅನ್ನಿ, ಅಮ್ಮ ಅನ್ನಿ, ಮದರ್ ಅನ್ನಿ, ಎಲ್ಲ ಮಕಾರಗಳು ಅದು ಅದ್ಭುತವಾದ ಮಮತೆ ಇರ್ತದೆ. ತಾಯಿಯ ಹೆಸರಿನಲ್ಲಿ ತಾಯಿಯ ಆಶೀರ್ವಾದವನ್ನು ಕೊಡಿಸುವ ಮುಖಾಂತರವಾಗಿ ಮನೆಯಲ್ಲಿಯೇ ಕಾರ್ಯಕ್ರಮ ಮಾಡೋದಿದೆಯಲ್ಲ, ಇದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯ. ದೊಡ್ಡ ವೇದಿಕೆಯಲ್ಲಿ, ದೊಡ್ಡ ಸಮಾರಂಭಗಳಲ್ಲಿ, ದೊಡ್ಡ ಸನ್ಮಾನಗಳಾಗ್ತವೆ ಬೇರೆ. ಹೃದಯದಿಂದ ಹೃದಯಕ್ಕೆ ಸಲ್ತಕ್ಕಂಥದ್ದು, ಯಾವುದನ್ನು ಮಾಡಬೇಕಾದಂಥ ಅವಶ್ಯ ಇಲ್ಲ, ಆದರೆ ಮಾಡ್ತಾರೆ ಅವರು ಮಕ್ಕಳ ಸಲುವಾಗಿ. ಇಷ್ಟೋ ಸುದ್ದಿಗಳನ್ನು ಕೊಡ್ತಾರೆ. ಯಾಕೆ ಪಿ ಆರ್ ನಾಯಕರು ಮಾಸ್ಟರ್ ನಮಗೆ ದೊಡ್ಡವರು ಅಂತಂದ್ರೆ, ಅವರಿಗೆ ರಾಜ್ಯ ಪ್ರಶಸ್ತಿ ಬಂತು. ನಾನೇ ಕೇಳಿ ತಗೊಂಡೆ, ಫೋಟೋ ಕೊಡ್ರಿ ಮಾಸ್ಟರ್, ಬಯೋಡೇಟಾ ಕೊಡ್ರಿ ಅಂತ. ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು. ತಗೊಂಡೆ, ಪ್ರಶಸ್ತಿ ಬಂತು. ನಾನು ನೋಡಿದೆ ತುಂಬಾ ಬೇರೆ ಬೇರೆ ಸಂಘಟನೆಗಳು ಈ ದೇವಗಿರಿ ಗ್ರಾಮದಲ್ಲಿ ಮಾಸ್ಟರ್ನ ಸನ್ಮಾನ ಮಾಡಿದ್ದಾರೆ. ಈ ತರ ಸಮಾಜದಲ್ಲಿ, ಊರಲ್ಲಿ, ಎಲ್ಲಿ ವೃತ್ತಿಯಲ್ಲಿ ಇರ್ತೇವೋ ಅಲ್ಲಿ ಗೌರವ ಇಟ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ. ಅವನಲ್ಲ ಇವನಲ್ಲ ಅಂತೇಳಿ ಯಾರ ಬಾಯಿಗೂ ಬೀಳದೆ ಆತ್ಮತೃಪ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥದ್ದು, ಜೊತೆಗೆ ಹೇಳಿದ ತನ್ನ ಹೆಂಡತಿ ತಾಯಿ ನೋಡ್ಕೊಳ್ತಾರೆ. ಇಂಥ ಕುಟುಂಬಗಳು ಬಹಳ ವಿರಳ ಆಗಿರ್ತಕ್ಕಂಥದ್ದು. ಅತ್ತೆಯನ್ನ ಹೇಗೆ ನೋಡ್ಕೊಳ್ತಾರೆ, ಅತ್ತೆ ಇಷ್ಟು ವರ್ಷ ಗಟ್ಟಿ ಇದ್ದಾರೆ ಅಂದ್ರೆ ಸೊಸೆ ಚೆನ್ನಾಗಿದ್ದಾರೆ ನೋಡ್ಕೊಳ್ತಾರೆ ಅಂತಾನೆ ಅರ್ಥ. ಯಾಕೆಂದ್ರೆ ಮಾಸ್ಟರ್ ತಿರುಗಾಡೋಕೆ, ಶಾಲೆಗೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಯ್ತು. ಆದ್ರಿಂದ ತುಂಬಾ ರೀತಿಯಲ್ಲಿ ಮಾದರಿಯಾಗಿ ಬದುಕಿರ್ತಕ್ಕಂಥ ನಮ್ಮ ಜೊತೆ ಇವತ್ತಿದ್ದಾರೆ.
ಎಂ ಜಿ ನಾಯ್ಕ ಇರಲಿ, ಸುರೇಶ್ ಅವರಿರಲಿ, ಸುರೇಶ್ ಅವ್ರ ಮಗಳಿಗೆ ಇನ್ನೂ ಜೋರಾಗಿರ್ಬೇಕಮ್ಮ, ಅಪ್ಪನಿಗಿಂತ ಜೋರಾಗಬೇಕು. ಹಾಗೆ ಮೀರಿಸ್ಬೇಕು ಅವರನ್ನ. ತಂದೆ ತಾಯಿಗಳಿಗೆ ಸಂತೋಷ ಕೊಡ್ತಕ್ಕಂಥ ದೊಡ್ಡ ಸಂಖ್ಯೆ ಅಂದರೆ ತನ್ನನ್ನು ಮೀರಿದಾಗ ಮಕ್ಕಳು ವಿದ್ಯೆಯಲ್ಲಿ ಹೌದು, ಗುಣದಲ್ಲಿ ಹೌದು, ಸಾಧನೆಯಲ್ಲಿ ಹೌದು, ನಮ್ಮನ್ನು ಮೀರಬೇಕು. ಏನು ಕೊಡಬೇಕಾಗಿಲ್ಲ, ಅಪ್ಪನಿಗೇನು ಕೊಡಬೇಕಾಗಿಲ್ಲ, ಅಮ್ಮನಿಗೂ ಏನು ಕೊಡಬೇಕಾಗಿಲ್ಲ. ಮೀರಿದ್ರೆ ಸಾಕು. ಅವ್ರು ಮೀರುವಂಥ ದೊಡ್ಡವರಾಗಿ ಬೆಳೆಯೋದು ಅದು ಅತ್ಯಂತ ಸಂತೋಷದ ಬದುಕನ್ನು ಇಳಿ ವಯಸ್ಸಿನಲ್ಲಿ ತಂದೆ ತಾಯಿ ಕೊಡ್ತದೆ ಅಂತ ಬದುಕು ನಿಮ್ದಾಗಲಿ. ಒಂದು ಕಾಲದಲ್ಲಿ ನಾವು ಈ ಥರ ಕಾರ್ಯಕ್ರಮಗಳನ್ನು ತುಂಬ ಕಾಣ್ತಾ ಇದ್ವಿ. ಜಗಲಿ ಮೇಲೆ ಎಲ್ಲೆಲ್ಲೋ ಕೂತ್ಕೊಂಡು ಕಾರ್ಯಕ್ರಮಗಳು, ಪರಸ್ಪರ ಅಭಿನಂದನೆಗಳು, ಸ್ನೇಹಕೂಟಗಳು ಎಲ್ಲ ಕಾಣ್ತಾ ಇದ್ವಿ. ಇದು ಕಡಿಮೆ ಆಗಿರ್ತಕ್ಕಂಥ ಕಾಲದಲ್ಲಿ ನಾನು ಪಿ ಆರ್ ನಾಯ್ಕರು ಕರೆದ ಕೂಡಲೇ ಪ್ರೀತಿಯಿಂದ ಬಂದಿದ್ದೇನೆ. ನನಗೆ ತಿಳಿದು ಅವ್ರು ಮಾತಾಡಿದ್ದೇನೆ. ನಾನೇನು ಉಪದೇಶ ಮಾಡೋದು ಬಂದವನಲ್ಲ, ನನ್ನ ಕ್ಷೇತ್ರ ಬೇರೆ. ಆದರೆ ಹೃದಯ ವಿದ್ಯೆ ಹೆಚ್ಚಾದಾಗೆ ಹೃದಯವಂತರ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಈ ಥರ ಹೃದಯ ತುಂಬಿ ಮಕ್ಕಳನ್ನು, ಊರನ್ನು, ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ಯಾವ್ದಾದ್ರು ಒಂದು ರೀತಿಯಲ್ಲಿ ಎನ್ಕರೇಜ್ಮೆಂಟ್. ಒಂದು ನಾವೆಲ್ಲ ಕಲಿಯುವಾಗ ಬೆಂತಟ್ಟುವರೇ ಇರಲಿಲ್ಲ. ಈ ಥರ ಬೆಂತಟ್ಟು ಒಳ್ಳೆ ಕೆಲಸ ಮಾಡಲಿ ಶಬಾಸ್ ಅಂತಕ್ಕಂಥದ್ದು ನಿಮ್ಮ ಭಾಗ್ಯ. ಮಕ್ಕಳ ಕಲಿಯೋದಕ್ಕೆ ಬೇಕಾದ ವಿಷಯಗಳಿದೆ, ಬೆಳೆಯೋದಕ್ಕೆ ಬಾನೇ ಮಿತಿ ಆಲ್ರೆಡಿ ಅಲ್ಲ, ಬೆಳಿಬೇಕು, ಇನ್ನೂ ಎತ್ತರವಾಗಿ ಬೆಳೀತಕ್ಕಂಥ ದಿವಸ ಆಗಲಿ. ಇವತ್ತು ಈ ಮನೆಯಲ್ಲಿ ಈ ವಾಸ್ತುವಿನ ಒಳಗಡೆಗೆ ನಿಮ್ಗೆ ಆಶೀರ್ವಾದ ಸಿಕ್ಕಿದೆ, ಒಳ್ಳೆಯದಾಗಲಿ. ಮಾನ್ಯ ಪಿ ಆರ್ ನಾಯ್ಕ ಮಾಸ್ಟರ್ಗೆ ಇಲ್ಲಿ ಸೇರ್ತಕ್ಕಂಥ ಎಲ್ಲಿಗೆ ಒಳ್ಳೆಯದಾಗಲಿ. ಅಮ್ಮನ ಆಶೀರ್ವಾದ ನಮಗೆಲ್ಲ ಇರಲಿ ಅಂತ ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂತಂದರೆ, ಮುಖ್ಯವಾಗಿ ನನಗೆ ತುಂಬ ಖುಷಿಯಾಗಿರುತ್ತೆ ಜಿ ಭಟ್ರು ಪಿ ಆರ್ ನಾಯ್ಕ ಮನೆಗೆ ಬಂದಿದ್ದು. ಇದೊಂದು ಸೌಭಾಗ್ಯ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕಂದರೆ ಜಿ ಭಟ್ರನ್ನ ನಾವು ಅನೇಕ ಕಾರ್ಯಕ್ರಮಗಳು ಕರೆದಾಗ ಯಾವ ಕಾರ್ಯಕ್ರಮಗಳಿಗೂ ಹೋಗೋದಿಲ್ಲ. ನಾವು ಕೈಕಾಲು ಹಿಡಿದ್ರೆ ಒಂದ್ಸಲ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ. ಯಾಕಂದರೆ ಯಾವ ಕಾರ್ಯಕ್ರಮಕ್ಕೂ ಬರೋದಿಲ್ಲ ಅಂತ ಪಿ ಆರ್ ನಾಯ್ಕ ಫೋನ್ ಮಾಡಿ ಜಿ ಭಟ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮ ಕರ್ಕವ ದೋಸ್ತ ಅಂತ. ಜಿ ಭಟ್ರು ಬರ್ತಾರೆ ಅಂತ ನಮ್ಗೆ ತುಂಬಾ ಖುಷಿ. ಅವ್ರು ಒಪ್ಕೊಂಡಿದ್ದಾರೆ. ಕೇಳಿದ್ರು 2 ಸಲ ಕೇಳಿದ್ರು, ಅವ್ರು ಬರ್ತಾರೆ ಅವಾಗ ಇಲ್ಲ ಬರ್ತಾ ಅಂತ ಹೇಳಿದ್ರೆ ಕರ್ಕೊಂಡು ಬರ್ಬೇಕು ಅಂತ. ನಾನು ಜಿ ಭಟ್ರಿಗೆ ಫೋನ್ ಮಾಡಿದೆ, ಸರ್ ಮತ್ತೆ ಪಿ ಆರ್ ನಾಯ್ಕ ಮನೆಗೆ ಬರ್ತಾರೆ. ಹೌದು, ಪಿ ಆರ್ ನಾಯ್ಕ ಮನೆಗೆ ಹೋಗಲೇಬೇಕು ಅಂಜನೇಕ್ರೆ, ಮತ್ತು ನೀವು ಬರ್ತೀರಿ ಅಂದರೆ ನಿಮ್ಮ ಕಾರಲ್ಲಿ ನಾನು ಬರ್ತೀನಿ. ಅದು ಪಿ ಆರ್ ನಾಯ್ಕರ ಬಗ್ಗಿರುವಂಥ ಒಂದು ಹಿರಿಯ ಚೇತನಕ್ಕೆ ಅವರ ಪಿ ಆರ್ ನಾಯ್ಕರು ಎಷ್ಟು ಅಭಿಮಾನ ಪ್ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂತೂ ತುಂಬಾ ಖುಷಿ. ಮತ್ತು ಅವ್ರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಕೂಡ ಮಾಡಿದ್ರಿ. ಹಾಗಾಗಿ ಇದು ಒಂದು ನನ್ನ ಪೂರ್ವಜನ್ಮದ ಪುಣ್ಯನು ಅಂತೇಳಿ ಹೇಳಿ ನಾನು ಇಷ್ಟಪಡ್ತೇನೆ. ಹಾಗಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಪಿ ಆರ್ ನಾಯ್ಕರು ಇವತ್ತಲ್ಲಿ ಸಂಘಟನೆ ಮಾಡಿದ್ದಾರೆ. ಇವತ್ತಿನ ದಿವಸ ಪಿ ಆರ್ ನಾಯ್ಕರು ಒಬ್ಬ ಸೃಜನಾತ್ಮಕ ವ್ಯಕ್ತಿ, ಸಾಹಿತಿ, ಶಿಕ್ಷಕ ತನ್ನ ಮನೆಯ ಅಂಗಳದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ತಂದು ಸನ್ಮಾನಿಸ್ತಿರುವುದು ತುಂಬ ಅಪರೂಪದ ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಯಾವುದೋ ಸಂಘ ಸಂಸ್ಥೆಗಳು ಅಥವಾ ಯಾವುದೋ ಸಮಾಜದ ಒಂದು ಸಂಘನೋ ಅದನ್ನು ಕರೆದು ಸನ್ಮಾನ ಮಾಡೋದು ನಾವೆಲ್ಲ ನೋಡ್ತೇವೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಊರಿನ ಅಕ್ಕಪಕ್ಕದ ಮಕ್ಕಳನ್ನು ತಮ್ಮ ಮನೆಯಲ್ಲಿ ಕರೆತಂದು ಸನ್ಮಾನಿಸ್ತಿರುವುದು ನನಗಿದು ಹೊಸ ಯೋಚನೆ ಮತ್ತು ಹೊಸ ವಿಚಾರ. ನನಗೂ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ವಿಚಾರ ಇದನ್ನು ನಮ್ಮ ಬೆಳೆದಿಲ್ಲ ಮುಂಚೆ ಅಂತ ಅನಿಸ್ತಾರೆ. ಹಾಗಾಗಿ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಹಾಗಾಗಿ ಈ ಸಂದರ್ಭಕ್ಕೆ ನಾನು ಪಿ ಆರ್ ನಾಯ್ಕರನ್ನ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಮಕ್ಕಳೇ, ನಿಮ್ಗೆಲ್ಲ ಪಿ ಆರ್ ನಾಯ್ಕರು ಅವ್ರ ಮನೆಯ ಮಟ್ಟದಲ್ಲಿ ನಿಮ್ಮನ್ನು ಕರೆದು ತಂದು ಸನ್ಮಾನ ಮಾಡಿದರು. ಇದು ಸರ್ ಹೇಳಿದ್ರು, ಇದು ಪುಟ್ಟ ಸನ್ಮಾನ ಆಗಿರ್ಬೋದು, ಅಲ್ಲಿನ ಆಶೀರ್ವಾದ. ಜೊತೆಗೆ ಇದು ನಮ್ಮ ಮುಂದಿನ ಸಾಧನೆಗೆ ಇದೊಂದು ಪ್ರೇರಕ ಶಕ್ತಿ ಅಂತ ಹೇಳ್ಬೋದು. ಏನೇ ಇರಲಿ, ತುಂಬ ಜನಗಳ ಮಧ್ಯೆ ಒಂದು ಶಾಲ್ ಹೊಲಿಸ್ಕೊಳ್ಳೋದು ಉಂಟಲ್ಲ, ಅದಕ್ಕಿಂತ ದೊಡ್ಡ ಗೌರವ ಮತ್ತು ಅದಕ್ಕಿಂತ ದೊಡ್ಡ ಹೆಮ್ಮೆಯ ವಿಚಾರ ಇನ್ನೊಂದಿಲ್ಲ. ಆ ದೇವರು ನಿಮಗೆ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ನಿಮ್ಮ ತಂದೆ ತಾಯಿಗಳು ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಪುಟ್ಟ ಸನ್ಮಾನ ಈ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಸಾಧನೆಗಳಿಗೆ, ನಿಮ್ಮ ಎಲ್ಲ ವಿಚಾರಗಳಿಗೆ ನಿಮ್ಮ ಪ್ರೇರಕ ಶಕ್ತಿಯಾಗಿ ಪಿ ಆರ್ ನಾಯ್ಕರ ಮನೆಯಂಗಳದಲ್ಲಿ ಮಾಡಿದಂಥ ಸನ್ಮಾನ ಮುಂದೊಂದು ದಿವಸ ನೀವೊಂದು ಸಮಾಜದಲ್ಲೂ ಅಥವಾ ನೀವೊಂದು ಒಳ್ಳೆ ಸಾಧನೆ ಮಾಡಿದಾಗ ಈ ನೆನಪು ನಿಮಗೆ ಸದಾ ಇರಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್ ಹೇಳಿದಾಗೆ ಇಂಥದ್ದನ್ನೆಲ್ಲ ಸಮಾಜಮುಖಿ ಕಾರ್ಯಕ್ರಮವನ್ನು ಇಂಥದ್ದು ಹೇಳಿದ್ರೆ ನಾನು ಕೂಡ ಮಾಡ್ತಿದ್ದೆ ಹೇಳುವಂಥದ್ದು ಕೇಳಿ ನನಗೂ ಕೂಡ ತುಂಬ ಸಂತೋಷವಾಯಿತು. ಮತ್ತೇನೆಂದರೆ ಈ ನಿರಂತರ ಕಾರ್ಯಕ್ರಮ ನಮ್ಮ ಪಿ ಆರ್ ನಾಯ್ಕ ಸರ್ ಅವರು ನಿರಂತರ ಮಾಡ್ತಾ ಬಂದಿದ್ದಾರೆ ಇದನ್ನು. ಆದರೆ ಸರ್ ಹೇಳಿದಾಗೆ ಯಾವುದೂ ಸಂಘ ಸಂಸ್ಥೆಗಳಾದರೆ ಇದು ನಿರಂತರ ನಡೀತದೆ ಹೇಳುವಂಥದ್ದು ನನಗೆ ಗ್ಯಾರಂಟಿ ಇಲ್ಲ. ಯಾಕೆಂದರೆ 1 ವರ್ಷ 2 ವರ್ಷ ನಡೆಸ್ತಾರೆ, ಆಮೇಲೆ
ನಡೆಸುವುದು ತುಂಬಾ ಕಷ್ಟ. ಅದಕ್ಕೊಂದು ಸಮಯ ಕೊಟ್ಟು ಮಕ್ಕಳನ್ನು ಕರೆದು ಗೌರವಿಸುವಂಥದ್ದು ಈಗ ಯಾರಿಗೂ ಅಷ್ಟು ಪುರ್ಸತ್ತಿದ್ದ ಜನಸಂಖ್ಯೆನೇ ಜನ ಜಾಸ್ತಿ. ಅಂಥದ್ರಲ್ಲಿ ನಮ್ಮ PR ನಾಯ್ಕ್ ಸರ್ ಅವರು ಪ್ರತಿ ವರ್ಷನೂ ವಿದ್ಯಾರ್ಥಿಗಳಿಗೆ ಕರೆದು ಪ್ರೋತ್ಸಾಹ ಮಾಡಿ ಮುಂದೆ ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಿ ಮುಂದೂ ಕೂಡ ಇದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಪಡಿತಾ ಇರಿ ಹೇಳುವಂಥ ಹುಮ್ಮಸ್ಸಿನಿಂದ ಅವರ ಬೆನ್ತಟ್ಟಿ ಕಳಿಸುವಂಥದ್ದು ತುಂಬ ಸಂತೋಷಕರ ವಿಚಾರ. ಅದರೊಟ್ಟಿಗೆ ಅಮ್ಮ ನಾಗಮ್ಮ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅವರು ಅಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಾವುದೇ ಒಂದು ಇದ್ರೂ ಕೂಡ ತಾಯಿಯ ಒಂದು ಆಶೀರ್ವಾದದಿಂದಲೇ ಅವರು ಮಾಡುವಂಥದ್ದು. ಅದರಲ್ಲಿ MG ನಾಯ್ಕ್ ಸರ್ ಹೇಳಿದಾಗೆ ನಾನು ಒಂದೆರಡು ಮಾತು ಹೇಳಬೇಕಾಗ್ತದೆ. ಅವರು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದ ನಂತರ ನನಗೆ ತಿಳಿದ ಮಟ್ಟಿಗೆ ಸಾಧಾರಣ ಅವರು 5-6 ತಿಂಗಳವರೆಗೂ ಜಿಲ್ಲೆಯಾದ್ಯಂತನೂ ಸನ್ಮಾನ ಕಾರ್ಯಕ್ರಮದಲ್ಲಿ ಯಾರೇ ಕರೆದು ಕೂಡ ಆಗುದಿಲ್ಲ ಹೇಳುವಂಥದ್ದನ್ನು ಹೇಳಿದ್ರೆ ಅವ್ರ ಮನಸ್ಸಿಗೆ. ಯಾಕೆ ಅಂದರೆ ಅವ್ರ ಮೇಲೆ ಒಂದು ಒಳ್ಳೆ ಗೌರವದಿಂದ ಅವ್ರು ಕರೆದು ಒಂದು ಸನ್ಮಾನ ಮಾಡಬೇಕು ಹೇಳುವಂಥದ್ದು ನಿಟ್ಟಿನಲ್ಲಿ ಅವ್ರಿಗೆ ಹೇಳಿದಾಗ ಕೆಲವೊಬ್ರು ಆದರೆ ಇಲ್ಲ ಇವತ್ತಾಗೋದಿಲ್ಲ ಇನ್ನೊಂದು ದಿವಸ ನೋಡ್ತೀನೋ ಹೇಳುವಂಥ ಮಾತನ್ನ ಹೇಳ್ತಾ ಇರ್ಬೋದಾಗಿತ್ತು ನಾವು. ಆದರೆ ಅವರು ಯಾರೇ ಕರೆದ್ರೂ ಕೂಡ ಅದಕ್ಕೊಂದು ಸಮಯವನ್ನು ಕೊಟ್ಟು ಅಲ್ಲಿ ಹೋಗಿ ಅದರಲ್ಲಿ ಭಾಗವಹಿಸಿ ಆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿ ಅವ್ರಿಗೂ ಕೂಡ ಒಂದು ಗೌರವ ಕೊಟ್ಟು ಬರುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿರುವಂಥದ್ದು ನಾನು ನೋಡ್ತೇನೆ. ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಚಿರುನುಡಿ ಹೇಳ್ತೇನೆ ಈ ವಿಚಾರ ಬಗ್ಗೆ. ಶಾಂತಿಕ ಪರಮೇಶ್ವರ ಸ್ಮರಿಸುತ್ತಾ ನಾಗಮ್ಮ ದೇವಿಯನ್ನು ಕೂಡ ದೇವಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಗಣ್ಯರೇ, ಹಿರಿಯರೇ ಹಾಗೂ ಅಭ್ಯಾಗತರೇ, ಇಂದು ನಾವು ಇವತ್ತು ನಾಗಮ್ಮ ಪ್ರಕಾಶನ ಮೂಲಕ PR ನಾಯ್ಕ್ ಇವತ್ತು ಅತಿ ಹೆಚ್ಚು ಅಂಕ ಪಡೆದಂತಹ ದೇವಗಿರಿ ಪಂಚಾಯತ ಸಿಕ್ಕಂತಹ ಅನೇಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಯಾಕೆ ಮಾಡಿದ್ದಾರೆ ಅಂತಂದರೆ ಅವ್ರು ಮಾಡಿದ ಸಾಧನೆಗೆ ಅಂತ. ಇತ್ತೀಚೆಗೆ ನೀವು ಮಾಡಿದಂಥ ಈ ಸನ್ಮಾನ ಏನಿದೆ ಇದು ಬಹಳ ವಿಶೇಷವಾದ ಸನ್ಮಾನ. ಯಾಕೆಂತಂದರೆ ನಾಗಮ್ಮ ತಾಯಿಯ ಒಂದು ಹೆಸರಿನಲ್ಲಿ ಒಂದು ಪ್ರಕಾಶನವನ್ನು ಮಾಡಿಕೊಂಡು ಸ್ಮರಿಸಿದ್ದಾರೆ. ಜೊತೆಗೆ ನಾಗಮ್ಮನೂ ಕೂಡ ಹುಟ್ಟಂತಹ ಕೀರ್ತಿ ಕಡಿಮೆ ಅಲ್ಲ. PR ನಾಯ್ಕ್ ಅವರು 30 ಪುಸ್ತಕಗಳ ಮೂಲಕ 30 ಪುಸ್ತಕ ಜೊತೆಗೆ ರಾಜ್ಯ ಪರಿಷತ್ ಪುರಸ್ಕೃತರು. ಆದರೆ ಅವರು ಜಿಲ್ಲಾ ಪರಿಷತ್ ಕನ್ನಡ ಪರಿಷತ್ನಲ್ಲೂ ಕೂಡ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತವೆ. ಇಷ್ಟು ಸಾಧನೆ ಮಾಡ್ತಕ್ಕಂಥ ಅಂತಹ ಕೋಶಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ಮನೆಯಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ನಮ್ಮ PR ನಾಯ್ಕರು, ಇದು ದೊಡ್ಡ ಸ್ಟೇಜಿನಲ್ಲಿ ಅಥವಾ ಇನ್ನೆಲ್ಲೋ ನಾವು ಸಾವಿರಾರು ಜನ ಸೇರಿಸಿ ಮಾಡಿದ್ರು ಸಹ ಈ ವ್ಯಾಲ್ಯೂ ಬರುವುದಿಲ್ಲ. ಇದು ಈ ಮನೆಯಲ್ಲಿ ಮಾಡಿದವಾಗ ಆ ಆತ್ಮೀಯತೆ, ಆ ಬೆಲೆಗಳು ಬರ್ತದೆ. ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ PR ನಾಯ್ಕರಿಗೆ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಗಳು ನಿರಂತರವಾಗಿ ನಡೀಬೇಕು ಹೇಳಿ ನನ್ನ ಆಶೆ ಸಹ ಹೌದು. ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ GU ಭಟ್ ಇವರಿಗೆ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ನಾಗಮ್ಮ ಅವರಿಗೆ ನಮಸ್ಕರಿಸ್ತಾ, MG ನಾಯ್ಕರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸುಧೀಶ್ ನಾಯ್ಕರು ಹೊನ್ನಾವರದ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸುರೇಶ್ ನಾಯ್ಕ್ ಅವರು ಆಯ್ಕೆಯಾಗಿದ್ದಾರೆ. ಇವರು 3 ಜನ ನಮ್ಮ ಒಂದು ಮಾಣಿಕ್ಯ ಇದ್ದಾಗೆ, ಇವರು 2 ಜನ ನಮ್ಮ ಊರಿನ ಮಾಣಿಕ್ಯ ಇದ್ದಾಗೆ. ಇವರಿಗೆ ನಮ್ಮ ಊರಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಇವರನ್ನ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ಸಭೆಯಲ್ಲಿ ಏನು ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹುಡುಗರು, ನಮ್ಮ ಸ್ಕೂಲ್ನಲ್ಲಿ ಓದಂಥವರು 6 ಜನನೂ ಸಹ ಇವರಿಗೆ ಉಜ್ವಲ ಭವಿಷ್ಯ ಸಿಗಲಿ. ಈ ಅಭಿನಂದನೆಗಳು ನಿರಂತರವಾಗಿ ನಿಮಗೆ ನಡೆಯಲಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಲ್ಲ ಚೆನ್ನಾಗಾಗಲಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕ್ಷೇತ್ರಕ್ಕೆ ಹೋಗಿ ಸಾಧನೆ ಮಾಡುವಂತಾಗಲಿ. ಪುನಃ ಮತ್ತೆ ನಾವು ನಿಮ್ಮನ್ನ ಸನ್ಮಾನ ಮಾಡುವ ಮಟ್ಟಿಗೆ ನೀವು ಬೆಳೀರಿ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಊರಿನ ಹೊಳೆಗದ್ದೆ ಊರು ಅಂತಂದ್ರೆ ಇದು ಎಲ್ಲ ಸಂಘಟನೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಏನು ಹೆಸರಿರ್ತಕ್ಕಂಥ ಊರು. ನಮಗೆ ಇಲ್ಲಿ ಯಾವ ಕೊರತೆನೂ ಇಲ್ಲ, ಎಲ್ಲರೂ ಸಮರ್ಥವಾಗಿರ್ತಕ್ಕಂಥ ಊರು ಹೊಳೆಗದ್ದೆ ಊರು. ಇಲ್ಲಿ ತುಂಬಾ ಜನ ಇದ್ದಾರೆ. ನಮ್ಮ ಸುಬ್ರಾಯ ಮಾಸ್ಟರ್ ಇದ್ದಾರೆ,
ಜನಾರ್ದನ್ ನಾಯ್ಕ್ ಅವರು ಇದ್ದಾರೆ, ರಾಜು ಮಾಸ್ಟರ್ ಇದ್ದಾರೆ, ಎಲ್ಲರೂ ಸಹ ಶಿಕ್ಷಕರು ತುಂಬಿ ಇರ್ತಕ್ಕಂಥ ಈ ಊರು ನಾವೇ ಧನ್ಯರು ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ PR ನಾಯ್ಕರು ಮಾಡ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಡೀಲಿ, ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿ, ಅವರನ್ನ ಸಾಹಿತ್ಯ ಜೀವ ಭಟ್ರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. PR ನಾಯ್ಕರನ್ನ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಹೇಳ್ತಕ್ಕಂಥ ಆಸೆ ನಮಗೆ ಇದೆ. ಆ ದಿಶೆಯಲ್ಲಿ ನಾವು ಸಹ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೇವೆ. ನಿಮ್ಮ ಸಹಕಾರಗಳು ಇರಬೇಕು. ಅವರನ್ನ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರನ್ನಾಗಿ ಮುಂದಿನ ದಿನಗಳಲ್ಲಿ ನೋಡಬೇಕು ಹೇಳ್ತಕ್ಕಂಥ ಆಸೆ ನಮಗೆ ಇದೆ. ಆ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡುವಂತ ಕೆಲಸ ಆಗಬೇಕು, ಅವರನ್ನ ಮಾಡಬೇಕು ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಅವಕಾಶ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರಿಗೂ ನಮಸ್ಕರಿಸ್ತಾ, ಕೊನೆಯದಾಗಿ ನಾಗಮ್ಮಕ್ಕ ಅವರಿಗೆ ನಮಸ್ಕರಿಸ್ತಾ ನನ್ನ ಮಾತಿಗೆ ಪೂರ್ಣವಿರಾಮವನ್ನು ಇಡ್ತಾ ಇದ್ದೇನೆ. ನಾಗಮ್ಮ ಪ್ರಕಾಶನದ ಅಡಿಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸುಂದರವಾದ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಒಂದು ಔಚಿತ್ಯಪೂರ್ಣವಾದ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಪ್ರತಿ ವರ್ಷ ನಾಗಮ್ಮ ಪ್ರಕಾಶನದ ಅಡಿಯಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡುವಂತಹ ಕಾರ್ಯಕ್ರಮವನ್ನ ಗೆಳೆಯ ನಾಗಮ್ಮ ಪ್ರಕಾಶನದ ಸಂಚಾಲಕರಾಗಿರುವಂತಹ PR ನಾಯ್ಕ ಅವರು ನಡೆಸ್ಕೊಳ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಭಾಗವಹಿಸುವ ಕೆಲಸ ನನ್ನದು. ಯಾಕೆಂದ್ರೆ ಪಕ್ಕದ ಮನೆ ಜೊತೆಗೆ ಆತ್ಮೀಯ ಗೆಳೆಯ, ಪಕ್ಕದ ಮನೆ ಮತ್ತು ಆತ್ಮೀಯ ಗೆಳೆಯ ಹೇಳುವಂತಹ ಭಾವದಿಂದ ಪ್ರತಿ ವರ್ಷ ಪಾಲ್ಗೊಳ್ತಿದ್ದೆ. ಆದ್ರೆ ಈ ವರ್ಷ ಒಂದು ವಿಶೇಷ ಇದೆ. ಅದೇನಂದ್ರೆ ನನ್ನ ಮಗಳು ಸಾಧನೆಯ ಮಾಡಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಸ್ವೀಕಾರ ಮಾಡ್ತಾ ಇದ್ದಾಳೆ ಅನ್ನುವ ಹೆಮ್ಮೆ ಮತ್ತು ಅದೊಂದು ಸಂತಸದ ಒಡನಾಟದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೂ ಹೆಚ್ಚಾಗಿ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಜೀವ ಭಟ್ ಸರ್ ಅವರು ಬರ್ತಾರೆ ಅಂತ PR ನಾಯ್ಕರು ಹೇಳಿದಾಗ ತುಂಬಾ ಖುಷಿ ಆಯ್ತು. ಸುಮಾರು 2013ರಲ್ಲಿ ಹೊಳೆಗದ್ದೆಗೆ ಆಗಮಿಸಿದ್ದರು. ನನ್ನ ಮನೆಯ ಗೃಹ ಪ್ರವೇಶದ ವೇಳೆಯಲ್ಲಿ ಸರಿಯಾಗಿ 9:30 ಬಂದು ನನ್ನನ್ನ ಪ್ರಥಮ ಬಾರಿಗೆ ಮನೆಗೆ ಬಂದು ಹಾರೈಸಿ ಹೋಗಿದ್ದರು. ಪುನಃ ಹೊಳೆಗದ್ದೆಗೆ ಬರ್ತಾರೆ. ಅದು ನನ್ನ ಮಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ ಹೇಳುವಂತಹ ಒಂದು ಉತ್ಕಟವಾದ ಭಾವನೆ, ಒಂದು ಒಳ್ಳೆಯ ಭಾವನೆ ನನಗೆ ಬಂತು. ಆ ದಿಸೆಯಿಂದ ಶ್ರೀಯುತ ಜೀವ ಭಟ್ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ಕುಳಿತಂತಹ ಎಲ್ಲರೂ ನಿಮ್ಮ ಸಾಧನೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ನಿಜ, SSLC ಹೇಳುವುದು ಒಂದು ಘಟ್ಟ. ಇದು ಕೇವಲ ಪ್ರಾರಂಭಿಕ ಹಂತ ಮಾತ್ರ. ಇನ್ನು ಬೆಳೆಯಬೇಕಾದದ್ದು ತುಂಬಾ ಎತ್ತರಕ್ಕೆ ಇದೆ. ಆ ಎತ್ತರಕ್ಕೆ ಬೆಳೆಯಬೇಕಾದ್ರೆ ನಿಮ್ಮಲ್ಲಿ ಶ್ರದ್ಧತೆ ಬೇಕು, ಬದ್ಧತೆ ಬೇಕು, ಪ್ರಾಮಾಣಿಕ ಬೇಕು, ಜೊತೆಗೆ ಪ್ರಯತ್ನ ಬೇಕು. ಆ ಎಲ್ಲವುಗಳು ಇದ್ದಾಗ ಮಾತ್ರ ನೀವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಈ ಪ್ರತಿಭೆ ಪುರಸ್ಕಾರ ಇದೆಯಲ್ಲ, ಇದು ನಿಮಗೊಂದು ಬೂಸ್ಟ್ ಕೊಟ್ಟ ಹಾಗೆ. ಗೆಳೆಯ PR ಅವರು ಆ ಬೂಸ್ಟ್ ಅನ್ನ ಪ್ರಥಮ ಬಾರಿಗೆ ನಿಮ್ಮ ರಿಸಲ್ಟ್ ಬಂದು ಕೇವಲ ಒಂದು 15 ದಿನ ಆಗಿದೆ. ಆ 15 ದಿನಗಳಲ್ಲಿ ನಿಮಗೆ ಈ ಬೂಸ್ಟ್ ಅನ್ನ ಕೊಟ್ಟಿದ್ದಾರೆ ಅವರು. ಇದು ನಿಮಗೆ ಆದರ್ಶವಾಗಬೇಕು ಹೇಳುವಂತಹ ಉದ್ದೇಶದಿಂದ, ಈ ಪ್ರತಿಭೆ ನಿಮ್ಮಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಾಗುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಇಲ್ಲಿ ಸಿಕ್ಕಂತಹ ಈ ಪುರಸ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಹೋಗುವಂತಹ ನಿಮ್ಮ ಕನಸನ್ನ ಕಟ್ಟಲಿಕ್ಕೆ ಇದೊಂದು ವೇದಿಕೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ ಹೇಳುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೊನ್ನಾವರದಲ್ಲಿ ಅನೇಕ ಪತ್ರಿಕಾ ವರದಿಗಾರರು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದವರಿದ್ದಾರೆ. ಆ ಎಲ್ಲ ವರದಿಗಾರರಿಗೆ, ಎಲ್ಲ ಪತ್ರಿಕಾ ರಂಗದ ಕೆಲಸ ಮಾಡಿದವರಿಗೆ, ಅವರಿಗೆ ಆದರ್ಶವಾಗಿ ನಿಂತವರು ನಮ್ಗೆಲ್ಲರಿಗೂ ಮಾರ್ಗದರ್ಶಕ ಇರುವಂತ ಶ್ರೀಯುತ ಜೀವ ಭಟ್ ಸರ್, ನಾನು ಈ ಮಾತನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಸುಮಾರು 55 ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಪತ್ರಿಕಾ ರಂಗದ ಭೀಷ್ಮ ಅಂತಂದ್ರೆ ಯಾರಾದ್ರೂ ಕರೀತಾರೆ ಅಂತಂದ್ರೆ ಅದು ಶ್ರೀಯುತ ಜೀವ ಭಟ್ ಅವರಿಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ.
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಅಡಿಯಲ್ಲಿ ಎಲ್ಲ ಪತ್ರಕರ್ತರು ಒಂದೆಡೆ ಸೇರ್ತಾರೆ. ಇವರು ಹೇಳಿದಾಗೆ ಕೇಳುವಂತಹ ಎಲ್ಲ ಮನೋಭಾವದಲ್ಲಿದ್ದಾರೆ. ಆ ದಿಸೆಯಲ್ಲಿ ಅಂತಹ ಘನ ವ್ಯಕ್ತಿತ್ವವುಳ್ಳಂತಹ ಒಬ್ಬ ಧೀಮಂತ ಪತ್ರಿಕಾ ರಂಗದ ಭೀಷ್ಮರು ನಮ್ಮ ಹೊಳೆಗದ್ದೆಗೆ ಬಂದು ಈ ವಿದ್ಯಾರ್ಥಿಗಳನ್ನ ಆಶೀರ್ವಚನೆ ಮಾಡಿದ್ರಲ್ಲ, ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಇನ್ನೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ಈ ಸಂದರ್ಭದಲ್ಲಿ ನನಗೆ ಮತ್ತು ಗೆಳೆಯ MG ನಾಯ್ಕ ಅವರಿಗೆ ಸನ್ಮಾನಿಸಿದ್ದೀರಿ. ನಾವೇನೋ ಶಿಕ್ಷಕ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇವೆ. ಇಲ್ಲಿ ಶ್ರೀಯುತ PR ನಾಯ್ಕ ಅವರು ನಮ್ಮ ಸಾಧನೆಯನ್ನು ಗುರುತಿಸಿ ನಮ್ಮಿಬ್ಬರಿಗೆ ಗೌರವವನ್ನು ನೀಡಿದ್ದೀರಿ. ನಮ್ಮ ಇಬ್ಬರ ಪರವಾಗಿ ನಿಮ್ಮ ನಾಗಮ್ಮ ಪ್ರಕಾಶನದ ಎಲ್ಲ ಸಂಚಾಲಕರಿಗೆ ಮತ್ತು ಅವರ ಕುಟುಂಬದವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಸರ್, ಹೊಳೆಗದ್ದೆ ಊರು ಅಂತಂದ್ರೆ ಒಂದು ಕುಟುಂಬ ಇದ್ದ ಹಾಗೆ. ಯಾಕೆಂತಂದ್ರೆ ಒಂದು ಕಾರ್ಯಕ್ರಮ ಅಂತಂದ್ರೆ ನಾವೆಲ್ಲರೂ ಸೇರ್ತೀವಿ, ನಾವೆಲ್ಲರೂ ಅದರ ಸಂತಸವನ್ನ ಹಂಚ್ಕೋತೀವಿ. ಬಹುಶಃ ಗಮನಿಸ್ತಾ ಹೋದ್ರೆ ಪ್ರತಿ 2 ಮನೆಗೆ ಒಂದು ಇಲ್ಲಿ ಶಿಕ್ಷಕರು ಅಥವಾ ಶಿಕ್ಷಕ ದಂಪತಿಗಳು ಸಿಗ್ತಾರೆ. ಎಸ್, ಹೊನ್ನಾವರದಲ್ಲಿ ಅದಕ್ಕೂ ಹೆಚ್ಚಿಗೆ ಇದು ಕುಮಟಾ ತಾಲೂಕು ಆದರೂ ಸಹ ಹೊನ್ನಾವರಕ್ಕೆ ಅತಿ ಹೆಚ್ಚು ಶಿಕ್ಷಕರನ್ನು ಕೊಟ್ಟಂತಹ ನಮ್ಮ ಊರು ಹೊಳೆಗದ್ದೆ ಅಥವಾ ದೇವಗಿರಿ ಪಂಚಾಯತ್. ಬಹುಶಃ ಆ ದಿಸೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಸುಮಾರಸ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ನಾವು ಗೆಳೆಯ ಕರೆದಿರುವಂತಹ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಹೊರಗಡೆ ಸುಮಾರು ಜನ ಇದ್ದಾರೆ. ಅಶೋಕ್ ಇದ್ದಾರೆ, ಷಣ್ಮುಖ್ ಇದ್ದಾರೆ, JK ನಾಯ್ಕ ಇದ್ದಾರೆ, ಜನಾರ್ದನ್ ಇದ್ದಾರೆ. ಎಲ್ಲರೂ ಶಿಕ್ಷಕರೇ. ಎಲ್ಲ ಶಿಕ್ಷಕರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮಕ್ಕಳ ಈ ಸಾಧನೆಗೆ ಶಾಲೆಯ ಪ್ರಾಧ್ಯಾಪಕರುಗಳು ಅತ್ಯಂತ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದಾರೆ ಸರ್. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಜನತಾ ವಿದ್ಯಾಲಯ ಆಗಿರ್ಬೋದು, ದಿನಕರ ದೇಸಾಯಿ ಅವರ ಆಂಗ್ಲ ಮಾಧ್ಯಮ ಶಾಲೆ ಆಗಿರ್ಬೋದು, ಇಲ್ಲಿಯ ಆ ಶಾಲೆಯ ಎಲ್ಲ ಪ್ರಾಧ್ಯಾಪಕರುಗಳು ಪ್ರತಿ ವಿದ್ಯಾರ್ಥಿಯ ಎಲ್ಲ ಆಗುಹೋಗುಗಳನ್ನ, ತಂದೆ ತಾಯಿಗಳನ್ನ ಸಂಪರ್ಕಿಸಿ ಅವರ ವಿದ್ಯಾರ್ಥಿ ಜೀವನದಲ್ಲಿ ಆಗಬೇಕಾದ ಎಲ್ಲ ಮಾರ್ಗದರ್ಶನವನ್ನು ಮಾಡಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಊರಿನ ವಿದ್ಯಾರ್ಥಿಗಳು ಈ ಹಂತಕ್ಕೆ ಬರಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಆ ಎಲ್ಲ ಪ್ರಾಧ್ಯಾಪಕರುಗಳಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಾಗಮ್ಮ ಪ್ರಕಾಶನದ ಪರವಾಗಿ ತುಂಬು ಹೃದಯದ ಅಭಿವಂದನೆಗಳನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ದೂರದಿಂದ ಲೂಯಿಸಿನ ಪಿಂಟೂರ್ ಅವರು ಆಗಮಿಸಿದ್ದಾರೆ. ಈ ಬಂಧ ಇದೆಯಲ್ಲ, PR ನಾಯ್ಕ ಅವರ ಈ ಬಂಧ ಇದೆಯಲ್ಲ, ನಮ್ಗೆಲ್ಲರಿಗೂ ಆದರ್ಶ. ಯಾಕೆಂತಂದ್ರೆ ಎಲ್ಲರನ್ನ ಕರೀತಾರೆ, ಅವರ ಕರೆಗೆ ಎಲ್ಲರೂ ಬರ್ತಾರೆ. ಇದು ಆದರ್ಶ. ಆ ದಿಸೆಯಲ್ಲಿ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ದೃಷ್ಟಾಂತದ ಮೂಲಕ ನನ್ನ ಮಾತಿಗೆ ಕೊನೆಯನ್ನ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಮಾನ್ಸಿಂಗ್ ಹೇಳುವಂತಹ ಒಂದು ಕುಟುಂಬ ಇರುತ್ತದೆ. ಆ ಕುಟುಂಬ ಕಲ್ಲು ಕಡಿಯುವಂತಹ ಒಂದು ಕುಟುಂಬ. ಸುಮಾರು ವರ್ಷಗಳಾದರೂ ಆ ದಂಪತಿಗಳಿಗೆ, ಮಾನಸಿಕ ದಂಪತಿಗಳಿಗೆ ಮಕ್ಕಳೇ ಆಗಿರಲಿಲ್ಲ.